ಏನು ಭಾರತದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಯಾರ ಪಾಲಾಗ್ತಾರೆ ಅನ್ನೋ ಕುತೂಹಲದ ಪ್ರಶ್ನೆ ಇದ್ದೇ ಇತ್ತು. ಸನ್ ರೈಸರ್ಸ್ ಇರ್ಲಿ ನಮ್ಮ ಕಡೆಗೆ ರೈಸ್ ಆಗೋದಕ್ಕೆ ಮೊಹಮ್ಮದ್ ಶಮಿ ಬೇಕೇ ಬೇಕು ಅಂತ ಹೇಳಿ ಅವರನ್ನ ಕೊಂಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ಮೊಹಮ್ಮದ್ ಶಮಿ ಇಲ್ಲಿ ಸನ್ ರೈಸರ್ಸ್ ಪಾಲಾಗಿರೋದು ಬರೋಬ್ಬರಿ 10 ಕೋಟಿ ರೂಪಾಯಿಗೆ ಸನ್ ರೈಸರ್ಸ್ ಹೈದರಾಬಾದ್ ತಮ್ಮ ತೆಕ್ಕೆಗೆ ಹಾಕಿಕೊಂಡಿದೆ. ಮೊಹಮ್ಮದ್ ಶಮಿ ಅವರನ್ನು ಅದ್ಭುತವಾದಂಥ ಬೌಲರ್ ಮತ್ತು T20ಗೆ ಹೇಳಿ ಮಾಡಿಸಿದಂಥ ಬೌಲರ್, ಟೀಮ್ ಇಂಡಿಯಾದ ಟ್ರಂಪ್ ಕಾರ್ಡ್ ಬೌಲರ್ ಮೊಹಮ್ಮದ್ ಶಮಿ ಸ್ವಲ್ಪ ಗಾಯಗೊಂಡಿದ್ರು, ಇಷ್ಟು ದಿನಗಳ ಕಾಲ ಸ್ವಲ್ಪ ಕ್ರಿಕೆಟ್ನಿಂದ ದೂರ ಇದ್ದರು ವರ್ಲ್ಡ್ ಕಪ್ ಆದ ನಂತರ. ಆದರೆ ಈಗ ಅವರು ಕಮ್ಬ್ಯಾಕ್ ಆಗಿದ್ದಾರೆ, ರಣಜಿ ಟ್ರೋಫಿಗಳಲ್ಲಿ ಕೂಡ ಆಡಿದ್ದಾರೆ. ಏನು ಭಾರತದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಯಾರ ಪಾಲಾಗ್ತಾರೆ ಅನ್ನೋ ಕುತೂಹಲದ ಪ್ರಶ್ನೆ ಇದ್ದೇ ಇತ್ತು. ಸನ್ ರೈಸರ್ಸ್ ಇರ್ಲಿ ನಮ್ಮ ಕಡೆಗೆ ರೈಸ್ ಆಗೋದಕ್ಕೆ ಮೊಹಮ್ಮದ್ ಶಮಿ ಬೇಕೇ ಬೇಕು ಅಂತ ಹೇಳಿ ಅವರನ್ನ ಕೊಂಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ಮೊಹಮ್ಮದ್ ಶಮಿ ಇಲ್ಲಿ ಸನ್ ರೈಸರ್ಸ್ ಪಾಲಾಗಿರೋದು ಬರೋಬ್ಬರಿ 10 ಕೋಟಿ ರೂಪಾಯಿಗೆ ಸನ್ ರೈಸರ್ಸ್ ಹೈದರಾಬಾದ್ ತಮ್ಮ ತೆಕ್ಕೆಗೆ ಹಾಕಿಕೊಂಡಿದೆ. ಮೊಹಮ್ಮದ್ ಶಮಿ ಅವರನ್ನು ಅದ್ಭುತವಾದಂಥ ಬೌಲರ್ ಮತ್ತು T20ಗೆ ಹೇಳಿ ಮಾಡಿಸಿದಂಥ ಬೌಲರ್, ಟೀಮ್ ಇಂಡಿಯಾದ ಟ್ರಂಪ್ ಕಾರ್ಡ್ ಬೌಲರ್ ಮೊಹಮ್ಮದ್ ಶಮಿ ಸ್ವಲ್ಪ ಗಾಯಗೊಂಡಿದ್ರು, ಇಷ್ಟು ದಿನಗಳ ಕಾಲ ಸ್ವಲ್ಪ ಕ್ರಿಕೆಟ್ನಿಂದ ದೂರ ಇದ್ದರು ವರ್ಲ್ಡ್ ಕಪ್ ಆದ ನಂತರ. ಆದರೆ ಈಗ ಅವರು ಕಮ್ಬ್ಯಾಕ್ ಆಗಿದ್ದಾರೆ, ರಣಜಿ ಟ್ರೋಫಿಗಳಲ್ಲಿ ಕೂಡ ಆಡಿದ್ದಾರೆ.